ನಮಸ್ಕಾರ ಸ್ನೇಹಿತರೆ. ಐಪಿಎಲ್ 2026ರಲ್ಲಿ ಏಪ್ರಿಲ್ 5ರಂದು ನಡೆದ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಪಂದ್ಯ ಫುಲ್ ಒನ್ ಸೈಡೆಡ್ ಆಗಿ ಆರ್ಸಿಬಿ ಕೈಗೆ ಸೇರಿತು. ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ಚಿನ್ನಸ್ವಾಮಿ ಮೈದಾನದಲ್ಲಿ ರನ್ ಮಳೆ ಸುರಿಸಿತು. ಆರ್ಸಿಬಿ ಒಟ್ಟು 20 ಓವರ್ಗಳಲ್ಲಿ 250 ರನ್ಗಳನ್ನು ಕಲೆ ಹಾಕಿ ಕೇವಲ 3 ವಿಕೆಟ್ ಕಳೆದುಕೊಂಡಿತು. ಇದು ನಿಜವಾಗಿಯೂ ಮ್ಯಾಸಿವ್ ಸ್ಕೋರ್. ಸಾಲ್ಟ್ 46 ರನ್ಗಳು ಸಿಡಿಸಿ ತಂಡಕ್ಕೆ ಸಾಲಿಡ್ ಸ್ಟಾರ್ಟ್ ಕೊಟ್ಟರು. ವಿರಾಟ್ ಕೊಹ್ಲಿ 28 ರನ್ಗಳ ಕ್ವಿಕ್ ಇನ್ನಿಂಗ್ಸ್ ಆಡಿದರು. ಸ್ಟ್ರೈಕ್ ರೊಟೇಟ್ ಮಾಡ್ತಾ ಗೇಮ್ ಸೆಟ್ ಮಾಡಿದರು. ಪಾಡಿಕ್ಕಲ್ 50 ರನ್ಗಳ ಅರ್ಧ ಶತಕ ಬಾರಿಸಿ ಮಧ್ಯಕ್ರಮವನ್ನು ಸ್ಟೇಬಲ್ ಮಾಡಿದರು. ಆದರೆ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಏನು ಅಂದ್ರೆ ಪಟಿದಾರ್ ಮತ್ತು ಡೇವಿಡ್ ಬ್ಯಾಟಿಂಗ್. ಪಟಿದಾರ್ 48 ರನ್ಗಳು ನಾಟ್ಔಟ್ ಆಗಿ ಕೊನೆವರೆಗೂ ನಿಂತು ಅಟ್ಯಾಕ್ ಮುಂದುವರಿಸಿದರು. ಡೇವಿಡ್ ಅಬ್ಬರಿಸಿದರು. ಕೇವಲ 25 ಬಾಲ್ನಲ್ಲಿ 70 ರನ್ಗಳು ಹೊಡೆದು ಸಿಎಸ್ಕೆ ಬೌಲರ್ಗಳನ್ನು ಸಂಪೂರ್ಣವಾಗಿ ಡಿಸ್ಟರ್ಬ್ ಮಾಡಿದರು. ಕೊನೆಯ ಓವರ್ಗಳಲ್ಲಿ 6-4 ಮಳೆ ಸುರಿದು ಸ್ಕೋರ್ 250 ತಲುಪಿಸೋದು ಈಸಿಯಾಗಿಬಿಟ್ಟಿತು. ಸಿಎಸ್ಕೆ ಬೌಲರ್ಗಳಿಗೆ ಯಾವುದೇ ಉತ್ತರ ಇರಲಿಲ್ಲ. ಎಲ್ಲ ಪ್ಲಾನ್ಗಳು ಫೇಲ್ ಆಯಿತು. 250 ರನ್ಗಳ ಟಾರ್ಗೆಟ್ ಚೇಸ್ ಮಾಡಲು ಬಂದ ಸಿಎಸ್ಕೆ ಆರಂಭದಿಂದಲೇ ಪ್ರೆಷರ್ಗೆ ಸಿಕ್ಕಿತು. ಮೊದಲ ಓವರ್ಗಳಿಂದಲೇ ವಿಕೆಟ್ಗಳು ಬೀಳುತ್ತಾ ಹೋದವು. ರನ್ ರೇಟ್ ಕೂಡ ತುಂಬಾ ಹೈ ಆಗಿತ್ತು. ಮಧ್ಯಕ್ರಮದಲ್ಲಿ ಸ್ವಲ್ಪ ಫೈಟ್ ಕೊಟ್ಟರೂ ಟಾರ್ಗೆಟ್ ತುಂಬಾ ದೊಡ್ಡದಾಗಿತ್ತು. ಆರ್ಸಿಬಿ ಬೌಲರ್ಗಳು ಕೂಡ ಟೈಟ್ ಲೈನ್ ಮತ್ತು ಲೆಂತ್ನಲ್ಲಿ ಬೌಲಿಂಗ್ ಮಾಡಿ ಸಿಎಸ್ಕೆಯನ್ನು ಕಂಟ್ರೋಲ್ ಮಾಡಿದರು. ಫೀಲ್ಡಿಂಗ್ ಕೂಡ ಟಾಪ್ ಕ್ಲಾಸ್ ಆಗಿತ್ತು. ಯಾವುದೇ ಚಾನ್ಸ್ ಮಿಸ್ ಆಗಲಿಲ್ಲ. ಕೊನೆಗೆ ಸಿಎಸ್ಕೆ ತಂಡ ಟಾರ್ಗೆಟ್ ಹತ್ತಿರಕ್ಕೂ ಬರಲಾಗದೆ ಪಂದ್ಯವನ್ನು ಕಳೆದುಕೊಂಡಿತು. ಆರ್ಸಿಬಿ ಈ ಪಂದ್ಯದಲ್ಲಿ ಕಂಪ್ಲೀಟ್ ಡಾಮಿನೆನ್ಸ್ ತೋರಿಸಿ ಭರ್ಜರಿ ಗೆಲುವು ಸಾಧಿಸಿದೆ. ಮ್ಯಾನ್ ಆಫ್ ದ ಮ್ಯಾಚ್ ಖಚಿತವಾಗಿ ಡೇವಿಡ್ ಅವರಿಗೆ ಸಿಗಬಹುದು. ಅವರ 70 ರನ್ಗಳ ಸಿಡಿಲಿನ ಇನ್ನಿಂಗ್ಸ್ ಗೇಮ್ ಚೇಂಜರ್ ಆಯಿತು. ಈ ಗೆಲುವಿನಿಂದ ಆರ್ಸಿಬಿ ಪಾಯಿಂಟ್ಸ್ ಟೇಬಲ್ನಲ್ಲಿ ಸ್ಟ್ರಾಂಗ್ ಪೊಸಿಷನ್ಗೆ ಹೋಗಿದೆ. ಸಿಎಸ್ಕೆಗೆ ಇದು ಒಂದು ಬಿಗ್ ಸೆಟ್ ಬ್ಯಾಕ್. ಮುಂದಿನ ಪಂದ್ಯಗಳಲ್ಲಿ ಬೌನ್ಸ್ ಬ್ಯಾಕ್ ಮಾಡೋದು ತುಂಬಾ ಮುಖ್ಯ. ಒಟ್ಟಿನಲ್ಲಿ ಹೇಳೋದಾದರೆ ಇದು ಆರ್ಸಿಬಿ ಪವರ್ ಶೋ. ಆರ್ಸಿಬಿ ಫ್ಯಾನ್ಸ್ಗೆ ಇವತ್ತು ಫುಲ್ ಜೋಶ್, ಸೆಲೆಬ್ರೇಷನ್ಸ್ ಎವ್ರಿವೇರ್. ಇನ್ನಷ್ಟು ಐಪಿಎಲ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.